ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿಗೆ ಸೇರೋಣರಿಗೂ ಇವಳು ನನ್ನ ಮುದ್ದು ಹೆಂಡತಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಜೊತೆಗೆ ಇವತ್ತು ಒಂದು ವಿಶೇಷವಾದಂತಹ ದಿನ ಏನಂತ ಹೇಳಿದ್ರೆ, ನನ್ನ ಧರ್ಮಪತ್ನಿ ಚೆನ್ನಾಗಿ ರೆಡಿ ಆಗಿದ್ದಾಳೆ. ಸೊ ನಾವಿಬ್ಬರು ಇವಾಗ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡ್ಬಿಟ್ಟಿರ್ತೀರಾ. ಇವತ್ತು ನಾವು ನಮ್ಮ ಫೇವ್ರೆಟ್ ಅದಿತಿ ಮ್ಯಾಮ್ ಅವರ ಮಗಳು ಫೇವ್ರೇಟು ನೇಸರ ಅವ್ರ ಬರ್ಡೇಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಈ ವ್ಲಾಗ್ ನೇಸರ ಅವ್ರ ಬರ್ಡೇ ವ್ಲಾಗ್ ಇವತ್ತು. ಹೌದು, ನಮ್ಮ ಫ್ರೆಂಡ್ಸು ರಾಜಾರಾಣಿಲಿ ಆದಮೇಲೆ ತುಂಬ ದಿವಸ ಆದಮೇಲೆ ತುಂಬ ಜನ ಎಲ್ಲ ಸಿಗೋ ಚಾನ್ಸಸ್ ಇದೆ. ಒಂದಷ್ಟು ಜನ ಅಂತೂ ಬಂದಿರ್ತಾರೆ ಅಂತ ಗೊತ್ತು. ಸೊ ನಾವು ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬನ್ನಿ ಓಡ್ ಬರೋಣ. ನಮ್ಮ ಕಾರ್ತಿಕ್ ನೋಡಿದ್ದೀರಲ್ಲ, ಎಲ್ಲಾರು ರೀಲ್ಸ್ ನೋಡ್ತಿರ್ತಿರಲ್ಲ, ನಮ್ಮ ಮನೇಲೂ ಒಂದು ಆನೆ ಐತೆ ಅಂತ. ಅದು ನೋಡಿದ್ರೆ ಹಂದಿ ಅಂತಾರಲ್ಲ, ಹಂಗೆ ಇಲ್ಲ. ಆಕ್ಚುಲಿ ಆನೆನೇ ಅವನು, ನಡೆದ್ರೆ ಆನೆ ಥರನೇ ನಡೀತಾನೆ. ಅದಕ್ಕೆ ಅಣ್ಣ ಪ್ಯಾಂಟ್ ಸೈಜ್ ಜಾಸ್ತಿ ಆಗ್ಬಿಟ್ಟಿದೆ. ಸರಿ ಹೊರಡೋಣ, ಬನ್ನಿ. ರೆಡಿ ಆಗಿದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನೈಸ್, ಗುಡ್. ಥ್ಯಾಂಕ್ ಯು. ಮಾತ್ರ ಬೆಳ್ಳು ಕಾಣ್ತಾಳೆ, ನಾನು ಮಾತ್ರ ಕರ್ರ ಕಾಣ್ತಾ ಇದ್ದೀನಿ. ನೀನು ಕೆಂಪು ಕಾಣ್ತಿದ್ದೀವಿ. ನೀನು ಇನ್ನೊಂದು 2 ಮಿನಿಟ್ಸ್ ಅನ್ನೋ ತೋರಿಸ್ತಾ ಇದೆ ಅಷ್ಟೇ. ರೀಚ್ ಆಗ್ಬಿಡ್ತೀವಿ. ಕಬ್ಬನ್ ಪಾರ್ಕ್ ಒಳಗಡೆಯಿಂದ ಬಂದು ಸಿಗ್ನಲ್ ನಿಂತಿದ್ದೀವಿ ಈಗ. ಹೌದು, ನಾನು ಬೆಳ್ಳ ಕಾಣ್ತಾ ಇದ್ದೀನಿ ಅಂತ ಕೆಂಪು ಕಾಣ್ತಾಳೆ. ಕಾರ್ ಲೈಟ್ ಹೊಡಿತಾ ಇದೆ. ನನಗೆ ಇಲ್ಲಿ ಕಾರ್ ಲೈಟು ರೆಡ್ ಕಲರ್ ಕಾಣಿಸ್ತಾ ಇದೆ, ಅದಕ್ಕೆ ನಿನಗೆ ಇಲ್ಲಿ ಫೋನ್ ಲೈಟ್ ಕಾಣಿಸ್ತಾ ಇದೆ, ಅದಕ್ಕೆ ನಾನು ಕೆಂಪುಗೆ ಏನೇನೆಲ್ಲ ಕಷ್ಟ ಪಡ್ಬೇಕು. ಹಿಂದಗಡೆ ಒಬ್ಬ ಲೈಟ್ ಬಿಡ್ಬೇಕು. ಇವನೇನ್ ಮಾಡ್ತಾ ಇದ್ದಾನೆ? ಕಾರ್ ಮೇಲಿಂದ ಲೈಟ್ ಬಿಡ್ತಾವನೆ. ಲೈಟ್ ಬಿಡ್ತಾ ಇದ್ದೀರಿ, ಅದಕ್ಕೆ ಬೆಳ್ಳು ಕಡ್ ನನ್ಗೂ ಗಾಡಿ ಬೆಳಕ್ ಬಿಡ್ತು. ಬನ್ನಿ ಹೋಗೋಣ. ತುಂಬ ದಿನ ಆದಮೇಲೆ ರಾಜಾರಾಣಿ ಖ್ಯಾತಿಯ ನಮ್ಮ ಹಂಸ ಮೇಡಮು, ಅವ್ರ ಹಸ್ಬೆಂಡು, ಅವ್ರ ಮಗ ಎಲ್ಲ ಬಂದಿದ್ದರು. ನಾವು ತುಂಬ ದಿವಸ ಆದಮೇಲೆ ಸಿಕ್ಕಿದ್ವಿ, ಮಾತಾಡ್ತಾ ಇದ್ವಿ. ಒಂದು ಒಳ್ಳೆ ಮಜಾ ಇತ್ತು. ಆ್ಯಕ್ಚುಲಿ ಅದಿತಿ ಪ್ರಭುದೇವ್ ಮೇಡಮ್ ಕಡೆಯಿಂದ ನಾವೆಲ್ಲ ಮತ್ತೆ ಭೇಟಿ ಆಗುವಂಥ ಭಾಗ್ಯ ಸಿಕ್ತು. ಸೊ ನನ್ನನ್ನು ಯಾರೋ ಮಾತಾಡ್ಸೋಕ್ಕೆ ಬಂದರು, ಸೈಡ್ಗೆ ಹೊಟ್ಟೋದೆ. ರೆಡಿ? ನೇಸರ ಅಂತ ಜೋರಾಗಿ ಹೇಳ್ಬೇಕು. ಆರ್ ವಿ ರೆಡಿ? ಕಮ್ ಕ್ಲೋಸರ್ ಮೇಡಮ್, ಕಮ್ ಕ್ಲೋಸರ್, ಕಮ್ ಕ್ಲೋಸರ್. ರೆಡಿ? 3, 2, 1. ಅಷ್ಟೇನಾ? ಹ್ಯಾಪಿ ಬರ್ಡೇ ಅನ್ಬೇಕು. ಒನ್ ಮೋರ್ ಟೈಮ್. ರೆಡಿ? ರೆಡಿ? ಓಕೆ. ಆನ್ ದ ಕೌಂಟ್ ಆಫ್ 3, 2, 1. ಹ್ಯಾಪಿ ಬರ್ಡೇ. Thank you so much. And for the rest of you, request all of you to come on stage, pose for the picture and be a part of our memory. ದೇವರು ಮಗುಗೆ ಆರೋಗ್ಯ ಆಯುಷ್ಯ ಎಲ್ಲ ಕೂಡ ಕಾಪಾಡಿ ನಾವೆಲ್ಲರೂ ಕೇಳಿಕೊಳ್ಳೋಣ. ಥ್ಯಾಂಕ್ ಯು ಸೊ ಮಚ್. ಸರ ಅವರಿಗೆ ವಿಶ್ ಮಾಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದರು, ಸೆಲೆಬ್ರಿಟೀಸ್ಗಳು ಬಂದಿದ್ದರು. ಪ್ರೇಮ್ ಸಾರ್ ಬಂದಿದ್ದರು, ಹಾಗೆ ನಮ್ಮ ಉಪಾಧ್ಯಕ್ಷ ಹೀರೋಯಿನ್ ಅವರು ಬಂದಿದ್ದರು. ಸೊ ಹಾಗೆ ನಮಗೆ ನಮ್ಮ ಇವರು ನಮ್ಮ ರಾಜಾರಾಣಿ ಖ್ಯಾತಿಯ ಗೌಡ್ರು ಅವ್ರ ಮಗನ ಕರ್ಕೊಂಡು ಬಂದಿದ್ದರು. ನಾವು ತುಂಬ ದಿವಸ ಆಗಿತ್ತು ಅವ್ನು ನೋಡಿ, ಅಲ್ಲೇ 4-5 ತಿಂಗಳಾಗಿತ್ತು. ಫುಲ್ ದೊಡ್ಡವನಾಗ್ಬಿಟ್ಟವನೀಗ. ಗೌಡ್ರು ಬೇರೆ ಬೇಜನ್ ಸ್ಮಾರ್ಟ್ ಆಗಿಬಿಟ್ಟವ್ರೆ. ಏನೋ ಸಿನಿಮಾ ಮಾಡ್ತಿರ್ಬೇಕೇನೋಪ್ಪ. ಗಡ್ಡ ಎಲ್ಲ ಬೆಳಗಾಗಿದ್ದು ಕರ್ಗಾಗ್ಬಿಟ್ಟಿದೆ. ತುಂಬ ರೇಗಿಸ್ತೀನಿ ಅವ್ರು ನನಗೆ ತಮಾಷೆಗೆ. ಸೊ ಇದಾದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಯಾಕೆ ಅಂದರೆ ಇನ್ನೂ ನಮ್ಮ ಅರ್ಜುನ್ ಅವ್ರು ಬರಬೇಕಾಗಿತ್ತು, ಆಮೇಲೆ ವೈಲಾ ಗೋವಿಂದರಾಜ್ ಅವರು ಕೂಡ ಬಂದಿದ್ದರು. ಸೊ ಅವರು ಬರಬೇಕಾಗಿತ್ತು. ನನಗೆ ಈ ಅಮ್ಮ ಹಿಂದೆಗಡೆ ಒಂದು ರೆಕ್ಕೆ ಹಾಕೊಂಡು ಓಡಾಡ್ತಿದ್ದೆ ನೋಡಿ. ಆ ಅಮ್ಮನ ನೋಡಿದಾಗೆಲ್ಲ ಅನಿಸೋದು, ಯಾಕೆ ಅಮ್ಮ ರೆಕ್ಕೆ ಹಾಕೊಂಡು ಓಡಾಡ್ತಿದ್ದೆ ಸುಮ್ಮನೆ ಅಂತ. ನಮ್ಮ ತರಲೆ ತುಂಟಾಟ ನಡಿಬೇಕಾದ್ರೆ ನಮ್ಮ ಅರ್ಜುನ್ ಅವ್ರು ಬಂದರು. ಭಾಳ ದಿನ ಆಗಿತ್ತು. ಅವರು ಕ್ರಿಕೆಟ್ ಆಡೋಕ್ಕೆ ಶ್ರೀಲಂಕಾಗೆಲ್ಲ ಹೋಗ್ಬಿಟ್ಟು ಭಾಳ ಬ್ಯುಸಿ ಆಗ್ಬಿಟ್ಟವ್ರೆ. ಸೊ ತುಂಬ ದಿನ ಆದಮೇಲೆ ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಬನ್ನಿ ಎಲ್ಲ ವಿಶ್ ಮಾಡೋಕ್ಕೆ ಹೋಗೋಣ ಅಂತ ಕರಿತಾ ಇದ್ವಿ. ಅಷ್ಟೊತ್ತಿಗೆ ಅದಿತಿ ಪ್ರಭುದೇವ್ ಮೇಡಮ್ ಸಿಕ್ಕಿದ್ರಪ್ಪ. ತುಂಬ ಜನ ಬಂದಿದ್ದರಿಂದ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಒಬ್ಬರಾದ್ಮೇಲೆ ಒಬ್ರು ಹೋಗಿ ವಿಶ್ ಮಾಡ್ತಾಯಿದ್ರು. ನಾವು ಹೋಗಿ ಫೈನಲಿ ವಿಶ್ ಮಾಡಿ ಹಾಗೆ ಪಟಕ್ ಅಂತ ಒಂದು ಫೋಟೋ ತಗೊಂಡ್ವಿ. ಮೇಡಮ್ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನಮ್ಮನ್ನು ಇನ್ವೈಟ್ ಮಾಡಿದ್ದು ಅಂತೆಲ್ಲ ಹೇಳಿದ್ವಿ. ಅವರು ಪಾಪ ತುಂಬ ಜನನ ಯಾರು ಮಾತಾಡಿಸ್ಬೇಕು, ಯಾರನ್ನು ಬಿಡಬೇಕು, ಒಂದು ಫಂಕ್ಷನ್ ಮಾಡಿದ್ರೆ ಆ ಥರದ್ದೆಲ್ಲ ಆಗ್ತಿರುತ್ತೆ. ಸೊ ಫೋಟೋ ಎಲ್ಲ ಮುಗಿಸಿ ಕೆಳಗೆ ಬಂದ್ವಿ ನಾವು. ಅಷ್ಟೊತ್ತಿಗೆ ನಮ್ಮ ಗೋವಿಂದರಾಜು ವೈಲಾ ಎನರ್ಜೆಟಿಕ್ ಬಾಯ್ ಬಂದರು. ಅವರು ವಿಶ್ ಮಾಡೋಕ್ಕೆ ನಿಂತ್ಕೊಂಡ್ರು. ಅವರು ವಿಶ್ ಮಾಡ್ತಾಯಿದ್ರು.
ಸೊ ಹಾಗೆ ನನಗೆ ತುಂಬ ದಿನದ ಗೆಳೆಯ, ಸುಮಾರು ಒಂದು 12 ವರ್ಷದ ಪರಿಚಯ. ನಾವೆಲ್ಲ ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು RJ ರಾಜೇಶ್ ಅವರು, ಹಾಗೆ ಲವ್ ಗುರು ರಾಜೇಶ್ ಅವರು. ನನ್ನನ್ನೆಲ್ಲೋ ಮರ್ತುಬಿಟ್ಟಿರ್ತಾರೆ ಅಂದ್ಕೊಂಡಿದ್ದೆ, ಆದರೆ ಸಿಕ್ಕಿದಾಗ ತುಂಬ ಖುಷಿಯಿಂದ ಮಾತಾಡಿದ್ರು. ಹಾಗೆ ನಾನು ಅವ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೋಡ್ತಾ ಇರ್ತೀನಿ. ಕೆಲವು ವೀಡಿಯೋಸ್ಗಳೆಲ್ಲ, ತುಂಬ ವೀಡಿಯೋಸ್ಗಳು ನೋಡ್ತಿರ್ತೀನಿ, ಇಂಟರ್ವ್ಯೂದೆಲ್ಲ. ಸೊ ಅವ್ರಿಗೆ ಹೇಳ್ತಿದ್ದೆ, ತುಂಬ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ವಾಯ್ಸ್ಗೆ ನಾವು ಫ್ಯಾನ್ ಆ್ಯಕ್ಚುಲಿ ಅಂತೆಲ್ಲ. ನೋಡಿ, ನಾವು ಒಟ್ಟಿಗೆ ಕೆಲಸ ಮಾಡಿದ್ರು, ಅವ್ರು ಅಷ್ಟು ದಿನ ಆದಮೇಲೆ ಸಿಕ್ಕಿ ಮಾತಾಡಿಸಿದಾಗ ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು ರಾಜೇಶ್ ಅವರೇ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕುಟುಂಬದ ವತಿಯಿಂದ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಆಲ್ಸೋ ನಿಜವಾಗ್ಲೂ ನಾನು ಹಾಡು ಹೇಳಲ್ಲ, ಆದರೆ ಮಗಳು ಹುಟ್ಟಿದ ಮೇಲೆ ಐ ಥಿಂಕ್ ಎಲ್ಲ ಅಮ್ಮಂದ್ರು ಹಾಡುಗಾರ್ತಿಯರಾಗಿರ್ತಾರೆ. ಬೇಕು ಅಂತ ಅಲ್ಲಿದ್ರು ಬೇಡವಾಗಾದ್ರೂ ಹಾಡನ್ನ ಹೇಳೋದಕ್ಕೆ ಶುರು ಮಾಡಿರ್ತೀವಿ. ಸೊ ಅಂಥದ್ದೊಂದು ಪ್ರಯತ್ನದಲ್ಲಿ ನಾನು ನನ್ನ ಮಗಳಿಗೆ ಯಾವಾಗಲೂ ಹಾಡುವಂಥ ಕೆಲವು ಹಾಡುಗಳಲ್ಲಿ ಇವತ್ತು ಒಂದು ಹಾಡನ್ನು ಹಾಡ್ತಾ ಇದ್ದೀನಿ. ನಿಜವಾಗ್ಲೂ ಬೆಸ್ಟ್ ಆಗಂತೂ ಇರಲ್ಲ, ಆದ್ರೂ ದಯವಿಟ್ಟು ಟಾಲರೇಟ್ ಮಾಡಿ. ನೋಡು ನೋಡು ನೋಡಮ್ಮ ಧನ್ಯಳು. ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದಂಗೆ ನಾಯಂಡಹಳ್ಳಿ ಸರ್ಕಲಲ್ಲಿ ಒಬ್ಬರು ದರ್ಶನ ಕೊಟ್ಟರು. ನಂಗೆ ತುಂಬ ಇಷ್ಟ ಆನೆ ಅಂತ ಹೇಳಿದ್ರೆ. ಸೊ ಅವರು ಯಾವುದೋ ದೇವ್ರ ಕಾರ್ಯಕ್ರಮ ಮುಗಿಸ್ಕೊಂಡು ಅವರು ಮನೆಗೆ ಹೊರಟಿದ್ರು, ನಾವು ಮನೆಗೆ ಹೊರಟಿದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.